ಪುರು ಏನಾಯ್ತು ಪುರು? ಬರ್ಬೇಡ, ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಬರ್ಬೇಡ. ವಾಟ್ ನಾನ್ಸೆನ್ಸ್ ಬ್ರೋ, ಏನ್ ಮಾತಾಡ್ತಿದ್ಯೋ ನಿನ್ಗೆ ಗೊತ್ತಿದೆಯಾ ನಿನಗೆ? ಹೌದು ಡ್ಯಾಡ್, ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಿದೆ. ಈ ಹುಡುಗಿ ನನ್ನ ಹತ್ರ ಬಂದ್ರೆ ನನ್ನ ಪ್ರಾಣ ಹೋಗುತ್ತೆ. ಪುರು ಪುರು ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ? ಅವಳೇನೋ ಮಾಡ್ತಾಳೆ ನಿನ್ಗೆ? ಪುರು ಪ್ಲೀಸ್ ಹೀಗೆಲ್ಲ ಆಡ್ಬೇಡ, ನಾನು ನಿನಗೇನು ಮಾಡಲ್ಲ. ನೋಡು ಎಲ್ಲರೂ ಇಲ್ಲೇ ಇದ್ದಾರೆ, ನೀನ್ ಯಾಕೆ ಇಷ್ಟ ಹೆದರ್ಕೋತಿದ್ಯಾ? ಯಾರು ನಿನ್ಗೇನ್ ಮಾಡಿದ್ರು ಅಂತ ಹೇಳು. ಡ್ಯಾಡ್, ಅವಳ ಹತ್ರ ಬರಬೇಡ ಅಂತ ಹೇಳಿ ಡ್ಯಾಡ್. ಅವಳು ಬಂದ್ರೆ ನಂಗೆ ಪ್ರಾಬ್ಲಮ್ ಆಗುತ್ತೆ, ನಾನು ಸತ್ತೋಗ್ತೀನಿ. ಅವಳು ಬರಬಾರ್ದು ಡ್ಯಾಡ್. ಅವ್ನು ಯಾಕೋ ಹೆದರ್ಕೊಂಡಿದ್ದಾನೆ. ಒಂದು ನಿಮಿಷ ಇರಮ್ಮ ನಿಶಿ, ನಾನು ಮಾತಾಡ್ತೀನಿ. ಬೇಜಾರಾಗ್ಬೇಡ ನಿಶಿ, ಸ್ವಲ್ಪ ತಾಳ್ಮೆಯಿಂದ ಇರು. ಅಳಿ ಅಂದರೆ ಏನಾಯ್ತು ನಿಮಗೆ? ಇದ್ದಕ್ಕಿದ್ದಾಗೆ ನನ್ನ ಮಗಳು ಹತ್ರ ಬರೋದು ಬೇಡ ಅಂತಂದರೆ ಏನಾಯ್ತು ಅದನ್ನು ಹೇಳಿ. ಪುರು ನನ್ನ ಹತ್ರನಾದ್ರೂ ಹೇಳು, ಏನಾಯ್ತು ನಿನಗೆ? ನೋಡು, ಮದ್ವೆ ಹತ್ರ ಇಟ್ಕೊಂಡು ನೀನ್ ಈ ರೀತಿ ಬಿಹೇವ್ ಮಾಡಿದ್ರೆ ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ವೋ ನಮ್ಮನ್ನ? ಪುರು, ಇದು ಮಾವನ್ ಸ್ಟೇಟಸ್ ಪ್ರಶ್ನೆ ಕಣೋ, ಎಲ್ರಿಗೂ ಬೇಜಾರಾಗುತ್ತೋ. ಈ ಥರ ಮಾಡಬೇಡ ಕಣೋ, ಇದು ಮದುವೆ ವಿಚಾರ ಕಣೋ. ಮದ್ವೆನಾ? ಯಾವ ಮದ್ವೆ? ಏನಪ್ಪ ಪುರು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನಗೂ ನಿಶಿಗೂ ಮದುವೆ, ನಿಮ್ಮಿಬ್ಬರಿಗೂ ನಿಶ್ಚಿತಾರ್ಥ ಆಗಿದೆ. ಮದುವೆ ಇನ್ವಿಟೇಷನ್ ಕಾರ್ಡ್ ಹೊಡಿಸಿ ಊರೆಲ್ಲ ಹಂಚಾಗಿದೆ. ಈಗ ನೀನು ಈ ರೀತಿ ಮಾತಾಡಿದ್ರೆ ನಮ್ಮ ಎದೆ ಒಡೆದೋಗ್ಬಿಡುತ್ತಪ್ಪ. ದಯವಿಟ್ಟು ಮದುವೆ ಹತ್ರದಲ್ಲೇ ಇಟ್ಕೊಂಡು ಹೀಗೆಲ್ಲ ಮಾತಾಡಬೇಡಪ್ಪ. ನನಗೆ ಈ ಮದುವೆಗಿಂತ ಪ್ರಾಣನೇ ಮುಖ್ಯ. ಇಲ್ಲ, ಈ ಮದುವೆ ನಡೆಯಲ್ಲ. ಈ ಮದುವೆ ಆದ್ರೆ ನಾನು ಸತ್ತೋಗ್ತೀನಿ. ನಾನು ನಿಶ್ಚಿನ ಮದುವೆ ಮಾಡ್ಕೊಳ್ಳಲ್ಲ. ನನ್ಗೆ ಮದುವೆ ಬೇಡ. ಏಯ್, ಪುರು ಹತ್ರ ಏನೇ ಹೇಳ್ದೆ? ನಾನು ಹಾ, ನೀನೆ ಏನೇ ಹೇಳ್ದೆ? ನಾನೇನು ಹೇಳ್ದೆ ನಿಶಿ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಶ್ರಾವಣಿ, ಪುರುಷೋತ್ತಮ್ ಅವ್ರ ಹತ್ರ ನೀನು ನಿಶಿನ್ ಮದುವೆ ಆಗ್ಬೇಡ ಅಂತ ಹೇಳಿದ್ಯಂತೆ, ನಿಜಾನ? ಯಾಕಮ್ಮ ಹಾಗೆ ಹೇಳ್ದೆ? ನಿನ್ನ ಮನಸ್ಸಲ್ಲಿ ಏನಿದೆ? ನಿಶಿ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ಹೇಳ್ತಾ ಇದ್ದಿದ್ದು ನೀನೇ ತಾನೇ? ಈಗ ಅವಳ ಮದುವೆಗೆ ಯಾಕೆ ಕಲ್ಲಾಗ್ತಾ ಇದೆಯಾ? ಅವಳು ನಿನ್ನ ತಂಗಿ ಅಲ್ವೇನೆ? ದೊಡ್ಡಮ್ಮ, ನಾನು ಹಾಗೆಲ್ಲ ಹೇಳಿಲ್ಲ ದೊಡ್ಡಮ್ಮ. ಹೇಳಿಲ್ವಾ? ಹಾಗಿದ್ರೆ ಪುರು ಸುಳ್ಳು ಹೇಳ್ತಿದ್ದಾನ? ಅದು ನನಗೆ ಗೊತ್ತಿಲ್ಲ ನಿಶಿ. ಏಯ್, ಅದ್ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನೀನು. ನಿಶಿ, ನನ್ನ ಆದ್ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಾನು ಯಾಕೆ ನಿನ್ನ ಮದುವೆನ ತಡೆಯೋ ಕೆಲಸ ಮಾಡಲಿ? ಹಾಗಿದ್ರೆ ಏನ್ ನಡೀತು ಅದನ್ನ ಕರೆಕ್ಟಾಗಿ ಹೇಳು. ಏನು ನಡೆದಿದೆ ಅಂತ ಹೇಳೋದಕ್ಕೆ ಇಲ್ಲೇನು ನಡೆದಿಲ್ಲ ನಿಶಿ. ನೋಡಿದ್ರಾ ನಿಮ್ ಮಗಳನ್ನ? ಅದೆಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾಳೆ ಅಂತ. ನೋಡಿ, ಅದೆಷ್ಟು ಚೆನ್ನಾಗಿ ಕಣ್ ತುಂಬಿಕೊಂಡು ಎಲ್ರನ್ನೂ ನಂಬಿಸ್ತಿದ್ದಾಳೆ ಅಂತ.
ನಿಶಿ ಪುರುಷೋತ್ತಮ್ ಮಾತು ಕೇಳಿಸ್ಕೊಂಡು ಶ್ರಾವಣಿ ಮೇಲೆ ಡೌಟ್ ಮಾಡ್ತಾ ಇದೆಯಾ? ಮತ್ತಿನ್ನೇನ್ ಮಾಡ್ಬೇಕು? ಇವಳ್ದೇನು ತಪ್ಪಿಲ್ಲ ಅಂತ ಕೈ ಮುಗ್ದು ಕಳಿಸ್ಬೇಕಾ ಇವಳನ್ನ? ಪುರುಷೋತ್ತಮೇ ಸುಳ್ಳು ಹೇಳ್ತಾ ಇದ್ರೆ ಪುರು ಯಾಕೆ ಸುಳ್ಳು ಹೇಳ್ಬೇಕು? ಅವ್ನು ನನ್ನ ಮದ್ವೆ ಆಗಕ್ಕೆ ಎಷ್ಟು ಆಸೆ ಪಟ್ಟಿದ್ದ ಅಂತ ಗೊತ್ತಾ? ಅವ್ನು ನನ್ನ ಎಷ್ಟು ಲವ್ ಮಾಡ್ತಿದ್ದ ಅಂತ ನಿಮಗೆ ಗೊತ್ತಾ? ಇಷ್ಟೆಲ್ಲ ಇರ್ಬೇಕಾದ್ರೆ ಅವನೇನಕ್ಕೆ ಮದ್ವೆ ಕ್ಯಾನ್ಸಲ್ ಮಾಡ್ತಾನೆ? ನನಗೂ ಯಾಕೋ ಅಭಿಭಾವ ಹೇಳಿದೆ ಸರಿ ಅಂತ ಅನ್ನಿಸ್ತಾ ಇದೆ. ನಿಶಿ, ನಾವ್ ಇನ್ನೊಂದ್ಸರಿ ಏನ್ ನಡೀತಾ ಇದೆ ಅಂತ ಕೇಳಿ ತಿಳ್ಕೊಳ್ಳೋದು ಒಳ್ಳೇದು. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಮುಖ ಮುತ್ತಿ ನೋಡಿದ್ರೆ ಬಾರಿಸ್ಬಿಡ್ತೀನಿ. ನಿಶಿ, ಅವಳ ಜಾಗದಲ್ಲಿ ನೀವೆಲ್ಲ ನಿಂತ್ಕೊಂಡು ಯೋಚನೆ ಮಾಡ್ರಿ. ಏನ್ ಮಾಡ್ತಿದ್ರ? ಅವಳು ಹೊಸ್ದಾಗೇನು ಹೇಳ್ತಿಲ್ವಲ್ಲ. ಪುರುಷೋತ್ತಮ್ ಅವ್ರಿಗೆ ಏನ್ ಹೇಳಿದ್ರು ಅದನ್ನ ಕೇಳ್ತಿದ್ದಾಳೆ. ಹೊಸ್ದಾಗೇನು ಹುಟ್ಟಾಕೊಂಡು ಹೇಳ್ತಿಲ್ವಲ್ಲ ಅವಳು. ಅಲ್ಲ ರೀ, ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಅಣ್ಣ, ಇವರೆಲ್ಲರೂ ಸೇರ್ಕೊಂಡು ಶ್ರಾವಣಿನ ಸೇವ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಅಂತ ನಾನು ತಿಳ್ಕೋಬೇಕು ಅಷ್ಟೇ. ಈ ಶ್ರಾವಣಿಗೆ ನನ್ನ ಮದ್ವೆ ಮೇಲೆ ಅದ್ಯಾಕಿಂತ ಕಣ್ಣೋ ನನಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ಅಕ್ಕ ಯಾಕೆ ಪೂರ್ವನೇ ಎದುರಿಸ್ಬೇಕು? ಅವನು ಯಾಕೆ ಆ ರೀತಿ ಎಲ್ಲ ಮಾತಾಡ್ದ? ಅದಕ್ಕೆ ಏನೋ ದೇವದ ಥರ ನಡ್ಕೊಂಡಿರೋ ಹಾಗೆ ಹೇಳ್ದ ಆ ವ್ಯಕ್ತಿ. ವಾಟ್ ನಾನ್ ಸೆನ್ಸ್. ಅದಕ್ಕೆ ಯಾಕೆ ಹಾಗೆ ನಡ್ಕೊಳ್ತಾರೆ? ಇವನಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಅವ್ರ ಮೇಲೆ ಹೊರಿಸಿದ್ದಾನೆ. ಅಕ್ಕ, ಅದಕ್ಕೆ ಕಾಲ್ ಪಿಕ್ ಮಾಡಿದ್ರಾ? ಇಲ್ಲ ಆದ್ಯ, ನಾನು ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಅಕ್ಕ ಪಿಕ್ಕೇ ಮಾಡ್ತಾ ಇಲ್ಲ. ಅಲ್ಲಿ ಏನು ನಡೀತಿದ್ಯೋ ಏನೋ, ಅಣ್ಣ ಹೇಗೆ ರಿಯಾಕ್ಟ್ ಮಾಡಿರ್ತಾನೋ ಏನೋ. ಛೇ, ಅದಕ್ಕೆ ಎಲ್ಲೂ ನೆಮ್ಮದಿ ಇಲ್ಲ. ಅಕ್ಕ ತನ್ನಿಂದನೇ ಇದೆಲ್ಲ ಆಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆದ್ರೆ ನನಗೆಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ಏನೂ ಮಿಸ್ ಹೊಡಿತಿಲ್ಲ ಅಕ್ಕ. ಆ ಪೂರು ಹುಚ್ಚ ಅನ್ಸುತ್ತೆ, ಅದಕ್ಕೆ ಆ ಥರ ಎಲ್ಲ ಬಿಹೇವ್ ಮಾಡ್ದ. ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳಬೇಕಿತ್ತು ಅಲ್ವಾ? ಅದನ್ನ ಅದಕ್ಕೆ ಮೇಲೆ ಹಾಕ್ತಾರ? ಅದು ಹಾಗೆ ಅನ್ನಿಸ್ತಾ ಇಲ್ಲ ಆದ್ಯ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಅದಕ್ಕೆದೇ ತಪ್ಪು ಅಂತನಾ? ಶ್ರಾವಣಿ ಅಕ್ಕ ಈ ವಿಷಯದಲ್ಲಿ ತಪ್ಪು ಮಾಡೋದುಂಟಾ ಹೇಳು? ಮತ್ತೇನು ಓಡ್ತಾ ಇದೆ ಅದಕ್ಕೆ ನಿಮ್ಮ ತಲೆಯಲ್ಲಿ? ನಿಮಗೆ ಯಾರ ಮೇಲೂ ಅನುಮಾನ ಇದೆಯಾ? ಇದ್ರೆ ಹೇಳಿ. ಅನುಮಾನ ಇದೆ, ಆದರೆ ಯಾರ ಮೇಲೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇದರಿಂದ ಯಾರನ್ನು ಇದ್ದಾರೆ ಅಂತನಾ? ಮದುವೆ ನಿಲ್ಲಿಸ್ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ರು ಅಂತನಾ? ಅದನ್ನ ಅದಕ್ಕೆ ಮೇಲೆ ಹಾಕಬೇಕು ಅಂತನಾ? ಅದೇ ನನಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಪುರು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಶ್ರಾವಣಿ ಅಕ್ಕನ ಮೇಲೆ ಏನೋ ನೆಪ ಹೇಳಿ ಮದುವೆಯಿಂದ ಎಸ್ಕೇಪ್ ಆಗ್ತಾ ಇದ್ದ. ಆದರೆ ಪುರುಗೆ ನಿಶಿಕಂಡ್ರೆ ತುಂಬಾ ಇಷ್ಟ ಇತ್ತು. ಅವನು ಮದುವೆ ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಎಸ್, ಯು ಆರ್ ರೈಟ್ ಅಕ್ಕ. ಅಂದರೆ ಅಲ್ಲೇನೋ ನಡೆದಿದೆ ಅಂತ ಆಯಿತು. ಪೂರು ಮತ್ತು ಅದಕ್ಕೆ ರೂಮಲ್ಲಿದ್ದಾಗ ಏನೋ ನಡೆದಿದೆ. ಅದೇನೋ ಅಂತ ಪತ್ತೆ ಹಚ್ಚಿದ್ರೆ ಎಲ್ಲ ಹೊರಗಡೆ ಬರುತ್ತೆ. ಪ್ಲೀಸ್ ಆದ್ಯಾ, ಈ ಪತ್ತೆ ಹಚ್ಚೋ ಕೆಲಸ ಎಲ್ಲ ಬೇಡ. ಈಗಲೇ ಮನೇಲೆಲ್ಲರೂ ಗರಂ ಆಗಿದ್ದಾರೆ. ನಾನು ಶ್ರಾವಣಿ ಅಕ್ಕನ ತಮ್ಮ ಅಂತ ವರ್ಧಣ್ಣ ದೊಡ್ಡಮ್ಮ ಎಲ್ಲ ನನ್ನ ಅಸಹ್ಯವಾಗಿ ನೋಡ್ತಾ ಇದ್ದಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೌದು, ನಾವಾದರೂ ಅಕ್ಕನ ಪರ ಮಾತಾಡ್ತಾ ಇದ್ದೀವಿ. ಆದರೆ ವರ್ಧ ಅವ್ರ ಮುಂದೆ ಶ್ರಾವಣಿ ಅಕ್ಕನ ಹೆಸರು ಎತ್ತಿದ್ರೆ ಸಾಕು, ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ಎಲ್ಲ ಸರಿ ಹೋಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಶ್ರಾವಣಿ ಅಕ್ಕನ ಕ್ಷಮಿಸ್ಬಿಟ್ಟಿದ್ರು. ಇವಾಗ ಮತ್ತೆ ಶುರು ಆಯಿತು. ಇದು ಎಲ್ಲಿಗೋಗಿ ಮುಟ್ಟುತ್ತೋ, ಏನಾಗುತ್ತೋ? ಯಾರೇನೇ ಹೇಳಲಿ, ಆದರೆ ಶ್ರಾವಣಿ ಅಕ್ಕ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಾವ್ಯಾವತ್ತೂ ಅವ್ರನ್ನ ಬಿಟ್ಕೊಡ್ಬಾರ್ದು.
ಹೌದು, ನಿಶಿಯಲ್ಲಿದ್ದಾಳೆ ಈಗ? ತುಟಿಯ ಮೇಲೆ ತುಂಟ ಕಿರುನಗೆ, ಕೆನ್ನೆ ತುಂಬ ಕೆಂಡ ಸಂಪಿಗೆ, ಒಲವಿನೋಸೆಗೆ ಎದೆಯ ಬೇಸಗೆ, ಈ ಬಗೆ ಹೊಸ ಬಗೆ ಹೊಸ ಬಗೆ. ಶ್ರಾವಣಿ ಎಷ್ಟು ಚಂದ ಇದ್ದಾಳೆ, ಇವಳನ್ನ ದ್ವೇಷ ಮಾಡೋಕ್ಕೂ ಮನ್ಸಾಗಲ್ಲ, ಅಷ್ಟು ಸುಂದರವಾಗಿದ್ದಾಳೆ. ಸೌಂದರ್ಯವತಿಗೆ ಸಂಯುಕ್ತ ಮೇಲೆ ಯಾಕಿಷ್ಟ ಹಠ, ಯಾಕಿಷ್ಟು ಕೋಪ, ಯಾಕಿಷ್ಟು ದ್ವೇಷ, ಯಾಕೆ ಶ್ರಾವಣಿ? ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಸಮಾಧಾನನ ಸತ್ತೋಗು ಅಂದರೆ ಒಂದೇ ಸಲ ಸತ್ತೋಗ್ಬಿಡ್ಬೋದು ವರ್ಧ. ಎಷ್ಟು ಸಲ ಸಮಾಧಾನ ಮಾಡ್ಕೊಂಡು ಬದುಕಿರ್ಲೋ. ಯಾರು ಈ ಮನೆ ಖುಷಿನ ಜಾಸ್ತಿ ಮಾಡ್ತಾರೆ ಅನ್ಕೊಂಡಿದ್ನೋ ಅವರೇ ಈ ಮನೆ ಖುಷಿಗೆ ಕಲ್ಲಾಕ್ಬಿಟ್ರಲ್ಲೋ. ಅಮ್ಮ, ನಿಶಿಗಿನ್ನೂ ಒಳ್ಳೆ ಸಂಬಂಧನೇ ತರೋಣ, ನೀನು ಅಳ್ಬೇಡಮ್ಮ. ವರದ, ಇನ್ಯಾರೋ ಮದುವೆ ಆಗ್ತಾರೆ ಅವಳನ್ನ. ಒಂದಲ್ಲ ಅಂತ 2 ಸತಿ ಮದುವೆ ನಿಂತೋಯ್ತು. ಜನ ಎಲ್ಲ ನೋಡ್ಕೊಂಡು ಆಡ್ಕೊಂಡು ನಡ್ತಾರೆ ಅಷ್ಟೇನೆ. ನಾವು ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ ಕಣೋ. 2 ಸರಿ ಆ ಶ್ರಾವಣಿಯಿಂದನೇ ಎಲ್ಲ ಹಾಳಾಗೋಯ್ತು. ಅವಳು ನಿಜವಾಗ್ಲೂ ನಮ್ಮ ಮನೆಗೆ ಶತ್ರು ಆಗ್ಬಿಟ್ಲು ಕಣೋ. ನನ್ನ ಮಗಳು ನಿಶಿ ಜೀವನ ಹಾಳು ಮಾಡಿಬಿಟ್ಲು. ನಾವು ತಪ್ಪು ಮಾಡಿಬಿಟ್ವಿ ವರ್ಧ. ಆ ಶ್ರಾವಣಿ ಮನೆಗೆ ಹೋಗಿ ತಪ್ಪು ಮಾಡಿಬಿಟ್ವಿ. ಅವಳನ್ನ ಕ್ಷಮಿಸಬಾರ್ದಾಗಿತ್ತು, ಅವ್ರ ಮನೆಗೆ ಹೋಗ್ಬಾರ್ದಾಗಿತ್ತು ನಾವು. ಕ್ಷಮೆ ಅನ್ನೋದಕ್ಕೆ ಅರ್ಥನೇ ಇಲ್ಲ ಕಣೋ. ಇಂದು ಬಾಯಿಲಿ
ಬಾಯಲ್ಲಿ ಹಿಂದೆ. ಏನದು ಕೈಯಲ್ಲಿ? ಏನ್ರಿ? ಹಿಂದೆಗಡೆ ಏನೋ ಮುಚ್ಚಿಟ್ಕೊಂಡಿದ್ಯಲ್ಲ, ಏನದು ಅಂದೆ? ಅದು ಅದು ಫೋನು. ಫೋನು ಯಾಕೆ ಮುಚ್ಚಿಟ್ಕೊಂಡು ಹೋಗ್ತಿದ್ಯಾ? ಯಾರು ಮಾಡಿದಾರ ಫೋನು? ರೀ ಅದು ಫೋನ್ ಕೊಡಿಲಿ. ಕೊಡಿಲಿ ಅಂತಂದೆ. ವರದಾ, ಯಾರು ಅದು? ಯಾರಿಂದ ಈ ಮನೆ ನೆಮ್ಮದಿ ಹಾಳಾಯ್ತೋ ಅವರೇನಮ್ಮ. ಮುಂದೆ ತಾನು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದು, ಹಿಂದೆ ಬೆನ್ನಿಗೆ ಚೂರಿ ಹಾಕೋದು. ಇವರೆಲ್ಲ ಮನೆ ಮಕ್ಕಳ. ಮುಂದೆ ಪ್ರೀತಿ ತೋರಿಸೋ ಥರ ನಾಟಕ ಆಡಿ ಹಿಂದೆ ದ್ವೇಷ ಕಾರೋದು. ಇವ್ರಿಗೆಲ್ಲ ತವರು ಮನೆ ಬೇರೆ ಕೇಳು. ಸರಿ, ಸಿಗ್ತೀನಿ. ಅಧೀರಾ, ಇವತ್ತೇನೋ ತುಂಬಾ ಕೆಲಸ ಇದೆ ಅಂದೆ. ಏನಿದೆ ಹೇಳು, ಬೇಗ ಹೇಳು ಸಂಯುಕ್ತ. ನಾನು ಸಿದ್ಧವಾಗಿದ್ದೀನಿ, ಬೇಗ ಮಾಡಿ ಮುಗಿಸ್ಬಿಡೋಣ ಬಾ. ಅಧೀರಾ, ಈ ಕೆಲಸಕ್ಕೆ ನಿನ್ನ ಶಕ್ತಿ ಅವಶ್ಯಕತೆ ಇಲ್ಲ, ನನ್ನ ಶಕ್ತಿನೇ ಸಾಕು. ಎಲ್ಲದಕ್ಕೂ ನಾನೇ ಬೇಕು, ನಾನು ಜೊತೆಗೇ ಇರಬೇಕು ಅಂತ ಹೇಳಿ ಕರ್ಕೊಂಬಂದು ಈಗ ಹೀಗೆ ಮಾತಾಡ್ತಾ ಇದೀಯಾ? ನನಗೀಗ ವ್ಯರ್ಥ ಕಾಲ ಹರಣ ಮಾಡೋದಕ್ಕೆ ಬೇಜಾರಾಗತ್ತೆ ಸಂಯುಕ್ತ. ನನಗೆ ಅರ್ಥ ಆಗುತ್ತೆ ಅಧೀರಾ, ಆದರೆ ಈ ಥರ ಸಣ್ಣ ಪುಟ್ಟ ಕೆಲಸಗಳಿಗೆ ನಿನ್ನನ್ನು ಉಪಯೋಗಿಸೋದು ನನಗಿಷ್ಟ ಇಲ್ಲ. ಅದು ಅಲ್ಲದೆ ಅದರಿಂದ ಏನಾದರೂ ನಮ್ಮಿಬ್ಬರ ಮಧ್ಯೆ ಮತ್ತೆ ಸಮಸ್ಯೆ ಆದರೆ ಕಷ್ಟ ಅಲ್ವಾ? ಮಾಮ್, ಅಧೀರಾ, ಮಾಮ್, ಮಾಮ್ ಏನೋ ಕರೆದ್ರಂತೆ. ವಿಕಿ, ನಾನಿವತ್ತು ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ. ಹೌದಾ? ಎಲ್ಲಿಗೆ ಮಾಮ್? ಫಸ್ಟು ದೇವಸ್ಥಾನಕ್ಕೆ ಹೋಗೋಣ, ಅದಾದಮೇಲೆ ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಶಾಪಿಂಗ್ ಹೋಗೋಣ. ಆರ್ ಯು ಸೀರಿಯಸ್? ಮಾಮ್, ನಿಜವಾಗ್ಲೂ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ಯಾ? ಯಾಕೆ ವಿಕಿ ಅಷ್ಟು ಡೌಟಲ್ಲಿ ಕೇಳ್ತಾ ಇದೆಯಾ? ನಾನು ಚಿಕ್ಕವನಿದ್ದಾಗಿಂದ ನೀನು ಒಂದಿನೂ ಶಾಪಿಂಗ್ ಹೋಗೋಣ ಅಂತ ನನ್ನ ಕರೆದೇ ಇಲ್ಲ, ಅದಕ್ಕೆ ಡೌಟ್ ಆಯಿತು. ಆಗ ನಾನೇ ಬರ್ತೀನಿ ಅಂತಂದ್ರು ಬೈದು ನೀನೇ ಹೋಗ್ತಿದ್ದೆ. ಈಗ ನನ್ನೇ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಅದನ್ನು ಕೇಳಿ ಶಾಕ್ ಆಯಿತು. ಇಷ್ಟು ದಿನ ಡ್ಯಾಡ್ ಜೊತೆನೋ ಅಬ್ಬಿ ಜೊತೆನೋ ಹೋಗ್ತಿದ್ದೆ. ಫಾರ್ ದ ಫಸ್ಟ್ ಟೈಮು ನೀನು ನನ್ನನ್ನು ಕರೀತಾ ಇದೀಯಾ? ನನಗಾಗೆಲ್ಲ ಆಗ್ತಿರ್ಲಿಲ್ಲ ಪುಟ್ಟ, ತುಂಬ ಕೆಲಸ ಇರೋದು, ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೆ. ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡೆ, ನಿನಗೆ ಇಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ವೆರಿ ಸಾರಿ ಕಣೋ, ನಿನ್ನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ದಟ್ಸ್ ಓಕೆ ಮಾಮ್, ಈಗ ಹೊರಡೋಣ. ಏನಕ್ಕ ಎಲ್ಲೋ ಹೊರಟಾಗಿದೆ? ಮುಗಿದು ಆಯ್ತು. ಕೇಳ್ಬಿಟ್ಟ ಎಲ್ಲಿಗೆ ಅಂತ ಕೇಳ್ಬಿಟ್ಟ. ಸಂಯುಕ್ತ, ಎಲ್ಲಿಗಾದರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದೆಯಾ ಹೆಂಗೆ? ಚಿಕ್ಕಿ, ನಾನು ಮತ್ತು ಮಾಮ್ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ.